ಸೂಪರ್ ಸ್ಟಾರ್ ರಜನಿಕಾಂತ್ ಇಡೀ ಭಾರತೀಯ ಚಿತ್ರರಂಗ ಆರಾಧಿಸುವಂತಹ ನಟ. ಅಂಥ ನಟನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ 2-3 ದಿನಗಳಿಂದ ಅಥವಾ ವಿಜಯ್ ಸಿಎಂ ಆಗಿ ಪದಗ್ರಹಣ ಮಾಡಿದಂಥ ದಿನದಿಂದ ಒಂದು ಚರ್ಚೆಯಾಗ್ತಾ ಇತ್ತು. ವಿಜಯ್ ಅವರ ಮೇಲೆ ಅಸೂಯೆ ಇದೆಯೇನೋ ರಜನಿಕಾಂತ್ ಅವರಿಗೆ ಅನ್ನುವಂತಹ ಚರ್ಚೆ, ಅಂಥದ್ದೊಂದು ನರೇಟಿವ್ನ ಸೆಟ್ ಮಾಡುವಂತಹ ಪ್ರಯತ್ನ ಆಗ್ತಾ ಇತ್ತು. ಅದಕ್ಕೆ ರಜನಿಕಾಂತ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವಿಜಯ್ ಮೇಲೆ ನನಗೆ ಅಸೂಯೆ ಇಲ್ಲ ಎಂದಿದ್ದಾರೆ. ಗೆದ್ದಿದ್ದಕ್ಕೆ ವಿಜಯ್ ಮೇಲೆ ಅಸೂಯೆ ಪಡುವಷ್ಟು ಚೀಪ್ ನಾನಲ್ಲ ಅಂತ ಹೇಳಿ ಜಾಲತಾಣಗಳಲ್ಲಾದಂತಹ ಚರ್ಚೆಯ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾನು ರಾಜಕೀಯದಲ್ಲೇ ಇಲ್ಲದೆ ಇರುವಾಗ ನನಗೆ ಯಾಕೆ ಅಸೂಯೆ? ನನಗೂ ಹಾಗೂ ವಿಜಯ್ಗೂ 25 ವರ್ಷಗಳ ಅಂತರ ಇದೆ. ನಮ್ಮಿಬ್ಬರ ನಡುವೆ ಸ್ಪರ್ಧೆ ಎಲ್ಲಿಂದ ಬರುತ್ತೆ ಅಂತಾನು ಪ್ರಶ್ನೆ ಹಾಕಿದ್ದಾರೆ. MK ಸ್ಟಾಲಿನ್ ನಾನು ಸ್ನೇಹಿತರು, ನಮ್ಮಿಬ್ಬರ ಸ್ನೇಹ ರಾಜಕೀಯಕ್ಕೂ ಮೀರಿದ್ದು. ಹಾಗಾಗಿ ಸ್ಟಾಲಿನ್ ಸೋತಿದ್ದಕ್ಕೆ ಬೇಸರವಾಗಿ ಸ್ನೇಹಿತನನ್ನ ಭೇಟಿಯಾಗಿದ್ದೆ. ವಿಜಯ್ ಗೆದ್ದಿದ್ದಕ್ಕೆ ನನಗೆ ಯಾವುದೇ ಬೇಸರ ಇಲ್ಲ, ಸಂತಸ ಇದೆ. ಯಾಕಂದ್ರೆ ಎಲ್ಲ ಪಕ್ಷಗಳನ್ನ ಹಿಮ್ಮೆಟ್ಟಿಸಿ ಆತ ಗೆಲುವನ್ನ ದಾಖಲು ಮಾಡಿದ್ದಾನೆ. ಅದಕ್ಕಾಗಿ ನಾನು ಖುಷಿ ಪಡ್ತೀನಿ, ಹೆಮ್ಮೆ ಪಡ್ತೀನಿ ಎಂದಿದ್ದಾರೆ ತಲೈವ. ಇದು ರಜನಿಕಾಂತ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ವಿಜಯ್ ಮುಖ್ಯಮಂತ್ರಿ ಆದಂತಹ ನಂತರದಲ್ಲಿ ತಮ್ಮ ಬಗ್ಗೆ ಶುರುವಾಗಿದ್ದಂತಹ ಟೀಕೆ ಏನಿದೆ, ಆ ಟೀಕೆಗಳಿಗೆ ಕೊಟ್ಟಂತಹ ಸ್ಪಷ್ಟನೆ. ಈ ಹಿಂದಿನ ಕೆಲವೊಂದು ಸನ್ನಿವೇಶಗಳಲ್ಲಿ ಯಾರೋ ಮೊಬೈಲ್ ಹಿಡ್ಕೊಂಡ್ಬಂದು ನಾನು ಕೇಳ್ಬಿಟ್ಟು ಹೋಗಿದ್ದೆ, ಏರ್ಪೋರ್ಟಿಂದ ಹೊರಗಡೆ ಬರುವಂತಹ ಟೈಮ್ನಲ್ಲಿ ಮೀಡಿಯಾದವ್ರು ಇದ್ದಾರಾ ಅಂತ ಕೇಳಿದ್ದೆ. ಅವ್ರು ಇಲ್ಲ ಅಂತಂದಿದ್ರು. ನಾನು ಹೊರಗಡೆ ಬರುವಂತಹ ಟೈಮ್ನಲ್ಲಿ ಯಾರೋ ಒಬ್ಬ ಸಡನ್ ಆಗಿ ಮೊಬೈಲ್ ಹಿಡ್ಕೊಂಡ್ಬಂದ, ವಿಜಯ್ ಅವರ ಬಗ್ಗೆ ಪ್ರಶ್ನೆ ಮಾಡ್ದ. ನಾನು ಸ್ಮೈಲ್ ಮಾಡಿ ಮುಂದಕ್ಕೆ ಹೋದೆ. ಅದನ್ನು ಹಿಡ್ಕೊಂಡು ಇನ್ನೊಂದೇನೋ ನರೇಟಿವ್ನ ಶುರು ಮಾಡಿದ್ರು. ನಾನು ಸ್ಟಾಲಿನ್ ಅವರನ್ನ ಭೇಟಿಯಾಗಿದ್ದು ಅಂದ್ರೆ ಈ ರಿಸಲ್ಟ್ ಬರುತ್ತಲ್ಲ, ಫಲಿತಾಂಶ ಬಂದಂತಹ ನಂತರದಲ್ಲಿ ರಜನಿಕಾಂತ್ ಅವರು ತಮಿಳುನಾಡಿನ ಮಾಜಿ ಸಿಎಂ ಸ್ಟಾಲಿನ್ ಅವರನ್ನ ಭೇಟಿಯಾಗ್ತಾರೆ ಅವರ ನಿವಾಸದಲ್ಲಿ. ಆ ಫೋಟೋ ಬಹಳ ಹಲ್ಚಲ್ ಸೃಷ್ಟಿ ಮಾಡುತ್ತೆ. ಆ ಫೋಟೋ ಗಮನಿಸ್ತಾ ಇದ್ದೀರಿ. ಆ ಫೋಟೋ ಬಹಳ ಹಲ್ಚಲ್ ಸೃಷ್ಟಿ ಮಾಡುತ್ತೆ. ಯಾಕಂದ್ರೆ ಗೆದ್ದಂತಹ ವಿಜಯ್, ಸೋತಂತಹ ಸ್ಟಾಲಿನ್ ಮನೆಗೆ ರಜನಿಕಾಂತ್ ಅವರು ಹೋದ್ರು. ಹಾಗಂತ ವಿಜಯ್ಗೆ ಅವ್ರು ವಿಶ್ ಮಾಡಿಲ್ಲ ಅಂತಲ್ಲ. ರಿಸಲ್ಟ್ ಬಂದಂತಹ ನಂತರದಲ್ಲಿ ತಮಿಳಿನ ಹಲವು ಸ್ಟಾರ್ ನಟರು ವಿಶ್ ಮಾಡಿದ್ದು. ಅದರಲ್ಲಿ ಬಹುಶಃ ರಜನಿಕಾಂತ್ ಮೊದಲಿಗರು ಅನ್ಸುತ್ತೆ. ವಿಜಯ್ ಅವರಿಗೆ ವಿಶ್ ಮಾಡಿದ್ದು, ಅವರ ಗೆಲುವಿಗೆ ವಿಶ್ ಮಾಡಿದ್ದು, ಅಂಥದ್ದೊಂದು ಟ್ರೆಮೆಂಡಸ್ ಸಾಧನೆಗೆ ವಿಶ್ ಮಾಡಿದ್ದು. ಆದ್ರೆ ಇಷ್ಟೆಲ್ಲದರ ಹೊರತಾಗಿಯೂ ಅವರ ಪರವಾಗಿ, ಅವರ ವಿರುದ್ಧವಾಗಿ ಒಂದು ವರ್ಗ ಸೋಷಿಯಲ್ ಮೀಡಿಯಾದಲ್ಲಿ ಹಲವು ವಿಚಾರಗಳನ್ನ ಮೆನ್ಷನ್ ಮಾಡ್ತಾ ಇತ್ತು. ಅಸೂಯೆ ಪಡ್ತಿದ್ದಾರೆ. ಯಾಕಂದ್ರೆ ರಜನಿಕಾಂತ್ ಅವರು ಕೂಡ ಒಂದೊಮ್ಮೆ ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿ ಆಸಕ್ತಿಯನ್ನ ತೋರಿಸಿದ್ದಂಥವ್ರು, ಅದಾದ ನಂತರ ಹಿಂದಕ್ಕೆ ಹೆಜ್ಜೆಯನ್ನ ಇಟ್ಟಂತವ್ರು. ಹಾಗಾಗಿ ಈಗ ವಿಜಯ್ ಗೆಲುವನ್ನ ನೋಡಿ ಅಸೂಯೆ ಪಡ್ತಿದ್ದಾರೆ ಅನ್ನುವಂತಹ ರೀತಿಯ ನರೇಟಿವ್ಗಳು, ಆ ರೀತಿಯ ಸ್ಟೋರಿಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು. ರಜನಿಕಾಂತ್ ಅವರಿಗೆ ಖುದ್ದು ಅವ್ರಿಗೆ ಅನ್ಸುತ್ತೆ ಇದಕ್ಕೆಲ್ಲ ಬ್ರೇಕ್ ಹಾಕಬೇಕು, ನಾನೊಂದು ಸ್ಪಷ್ಟನೆಯನ್ನ ಕೊಡಬೇಕು ಅಂತ ಹೇಳಿ. ಹಾಗಾಗಿ ಸುದ್ದಿಗೋಷ್ಠಿಯನ್ನ ಕರೆದು ಅದಕ್ಕೊಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ನಾನು ಯಾಕೆ ವಿಜಯ್ ಮೇಲೆ ಅಸೂಯೆ ಪಡ್ಲಿ? ಆತನ ಜನರೇಷನ್ನೇ ಬೇರೆ, ನನ್ನ ಜನರೇಷನ್ನೇ ಬೇರೆ. ಹತ್ರ 25 ವರ್ಷಗಳ ಅಂತರ ಇದೆ. ನಾನು ರಾಜಕೀಯದಲ್ಲೇ ಇಲ್ಲ. ಆತ ರಾಜಕೀಯಕ್ಕೆ ಎಂಟ್ರಿ ಆದ್ರೆ ನಾನು ಯಾವ ಕಾರಣಕ್ಕಾಗಿ ಅಸೂಯೆ ಪಡಬೇಕು? ಅದರಲ್ಲೂ ವಿಜಯ್ ಸಾಧನೆ ಏನು ಕಡಿಮೆನಾ? MGR, NTR ಅವರು ಮಾಡಿದಂತಹ ಸಾಧನೆಯನ್ನ ಆತ ಮಾಡಿರೋದು. BJP ಅಂಥ ದೊಡ್ಡ ಪಕ್ಷ, ಇಲ್ಲಿರುವಂತಹ ದ್ರಾವಿಡ ಪಕ್ಷಗಳು DMK, AIDMK ಅವರೆಲ್ಲರನ್ನ ಎದುರಿಸಿ, ಒಬ್ಬನೇ ಅವರ ಮುಂದೆ ನಿಂತು ಎದುರಿಸಿ ಚುನಾವಣೆಯಲ್ಲಿ ಗೆದ್ದು ಮುಖ್ಯಮಂತ್ರಿ ಆದಂತಹ ವ್ಯಕ್ತಿ ವಿಜಯ್. ಆತನ ಗೆಲುವು ನಿಜಕ್ಕೂ ಸಿನಿಮಾ ಇಂಡಸ್ಟ್ರಿಗೆ, ಜೊತೆಗೆ ನಮ್ಮೆಲ್ಲರಿಗೂ ಕೂಡ ಒಂದ್ ರೀತಿ ಹೆಮ್ಮೆಯ ಗೆಲುವು. ಅಂಥ ಗೆಲುವಿನ ಬಗ್ಗೆ ನಾನು ಯಾಕೆ ಅಸೂಯೆ ಪಡ್ಲಿ ಅಂತ ಹೇಳಿ ರಜನಿಕಾಂತ್ ಪ್ರಶ್ನೆ ಮಾಡಿದ್ದಾರೆ. ಈ ರೀತಿಯಾಗಿ ರಜನಿಕಾಂತ್ ಸುದ್ದಿಗೋಷ್ಠಿ ಮಾಡೋದು ಬಹಳ ಅಪರೂಪ. ಅವ್ರು ಸಿಗೋದೇ ಇಲ್ಲ. ಮಾಧ್ಯಮಗಳ ಜೊತೆ ಮಾತನಾಡೋದು ಕೂಡ ಬಹಳ ಕಡಿಮೆ. ಅಂಥ ವ್ಯಕ್ತಿ ಇಲ್ಲ, ನಾನು ಈ ವಿಚಾರವನ್ನ ಅಡ್ರೆಸ್ ಮಾಡಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಬಹಳ ಅಪರೂಪಕ್ಕೆ ಇಂಥದ್ದೊಂದು ಸುದ್ದಿಗೋಷ್ಠಿಯನ್ನ ಕರೆದ್ರು ಅಂತಂದ್ರೆ ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದಂಥ ವದಂತಿಗಳು, ಆ ಚರ್ಚೆಗಳು, ಅದು ಅವರನ್ನ ಎಷ್ಟು ಡಿಸ್ಟರ್ಬ್ ಮಾಡಿತ್ತು ಅನ್ನೋದು ಗೊತ್ತಾಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.